ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಂಡರ್ ರೇಟಿಂಗ್ ಆಫ್ ಶೇರ್ಸಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ನೀಲಗಿರಿ ಲಿಮಿಟೆಡ್ ಇಶ್ಯೂ 20,000 ಈಕ್ವಿಟಿ ಶೇರ್ಸ್. ದ ಹೋಲ್ ಆಫ್ ದ ಇಶ್ಯೂ ವಾಸ್ ಅಂಡರ್ ರಿಟನ್ ಆ್ಯಸ್ ಫಾಲೋಸ್. ನೀಲಗಿರಿ ಕಂಪ್ನಿಯವರು 20,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅಷ್ಟು ಶೇರ್ಸ್ ಅಂಡರ್ ರಿಟರ್ನ್ ಆಗ್ತಾ ಇದೆ. ರಾಮ್ 50% ತೊಗೊಂಡು ಹೋಗ್ತಾ ಇದ್ದಾನೆ, ರಹೀಮ್ 30%, ರಾಲ್ಫ್ 20% ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ನಂಬರ್ ಆಫ್ ಶೇರ್ಸ್, ನಾನು ಪ್ರೀವಿಯಸ್ 2 ವೀಡಿಯೋಸ್ ಅಪ್ಲೋಡ್ ಮಾಡಿರೋದ್ರಲ್ಲಿ ನಂಬರ್ ಆಫ್ ಶೇರ್ಸ್ ಅವರೇ ಕೊಟ್ಟಿರ್ತಿದ್ರು ಕ್ವಶನಲ್ಲಿ ಎಷ್ಟೆಷ್ಟು ಶೇರ್ಸ್ ಅಂತ. ಇಲ್ಲಿ ನಂಬರ್ ಆಫ್ ಶೇರ್ಸ್ ಕೊಡಲಿಲ್ಲ, ಇನ್ಸ್ಟೆಡ್ ಆಫ್ ದಟ್ ಪರ್ಸಂಟೇಜನ್ನು ಕೊಟ್ಟಿದ್ದಾರೆ. ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು, ರೇಷಿಯೋ ಬೇಕಾದರೂ ಕೊಡ್ಬೋದು. ಈಗ ಪರ್ಸಂಟೇಜ್ ಕೊಟ್ಟಿದ್ದಾರೆ. ನೀವು ನಂಬರ್ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 20,000 ಇಂಟು 50%. ಕ್ಯಾಲ್ಕುಲೇಟ್ರಲ್ಲಿ 20,000 ಇಂಟು ಸಿಂಬಲ್ 50% ಸಿಂಬಲ್. ಸೊ ಅಲ್ಲಿಗೆ 10,000 ಬರುತ್ತೆ. 20,000 ಇಂಟು 50% ಮಾಡಿದಾಗ 10,000 ಫಾರ್ ರಾಮ್, 10,000 ಶೇರ್ಸ್. ನೆಕ್ಸ್ಟ್ 2 3s 6,000 ಫಾರ್ ರಹೀಮ್, 20,000 ಇಂಟು 30%. ನೆಕ್ಸ್ಟ್ 20,000 ಇಂಟು 20%, 2 2s 4. ಸೊ ಆ್ಯಡ್ ಮಾಡಿದಾಗ 10,000 ಪ್ಲಸ್ 6,000 ಪ್ಲಸ್ 4,000 20,000 ಶೇರ್ಸ್ ಆಯಿತು. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನಾನು ಯಾವಾಗಲೂ ಹೇಳೋ ಹಾಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಫಸ್ಟ್ ನೀವು ಬರ್ಕೊಳ್ಳೋದು ಬೇಡ. ಏನಕ್ಕೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನನಗೆ ಗೊತ್ತಿರಲ್ಲ. ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಂದ್ರೆ ಒಂದೇ, ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ ಅಂದರೂ ಒಂದೇ. ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು. ಮಾರ್ಕ್ಡ್ ಅಪ್ಲಿಕೇಶನ್ ಆ್ಯಂಡ್ ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಈ ಕ್ವಶನಲ್ಲಿ ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಪ್ಸ್ ಆಫ್ ರಾಮಿನ ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ 4,500. ನಾನಿಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದ್ದರು, ಈ ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿರೋದನ್ನು ಬರ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಂದ್ರೆ ಒಂದೇ, ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಅಂತಂದ್ರು ಒಂದೇ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. 4,500 ರಾಮಿಗೆ ಕೊಟ್ಟಿದ್ದಾರೆ, 4,500 ಫಾರ್ ರಾಮ್. ದೆನ್ ಫಾರ್ ರಹೀಮ್ 3,000, ಫಾರ್ ರಾಲ್ಫ್ 2,500. 3 ಜನ ಅಂಡರ್ ರೈಟರ್ಸ್ ಇರೋದ್ರಿಂದ ನಾನು ಇಲ್ಲಿ 3 ಕಾಲಮ್ ಹಾಕೊಂಡಿದ್ದೆ. 4,500, 3,000, 2,500 ಅಂತ ಕೊಟ್ಟಿದ್ದಾರೆ. ಸೊ ಆ್ಯಡ್ ಮಾಡಿದಾಗ 4,500 ಪ್ಲಸ್ 3,000 ಪ್ಲಸ್ 2,500 ಮಾಡಿದಾಗ 10,000 ಟೋಟಲ್ ಆಗಿ ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಆಗುತ್ತೆ. ನಮಗೆ ಇದು ವೆರಿ ಇಂಪಾರ್ಟೆಂಟ್, ಸ್ಟ್ಯಾಂಪ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅನ್ನೋದು. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಫೈಂಡ್ ಔಟ್ ಮಾಡೋದು ಈಸಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡಿಂದ, ಟೋಟಲ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಆಗಿದೆ, ಟೋಟಲ್ ಅಪ್ಲಿಕೇಶನ್ ರಿಸೀವ್ ಆಗಿರುವಂಥದ್ದು 16,000 ಶೇರ್ಸ್. ಅಪ್ಲಿಕೇಶನ್ಸ್ ಫಾರ್ 16,000 ಶೇರ್ಸ್ ವರ್ ರಿಸೀವ್ಡ್. ಟೋಟಲ್ ಅಪ್ಲಿಕೇಶನ್ಸಿಂದ ಮಾರ್ಕ್ಡ್ ಅಪ್ಲಿಕೇಶನನ್ನು ಕಳಿಬೇಕು. ಟೋಟಲ್ ಅಪ್ಲಿಕೇಶನ್ 16,000 ಇದೆ, ಮಾರ್ಕ್ಡ್ ಅಪ್ಲಿಕೇಶನ್ 10,000 ಇದೆ. 16,000ದಲ್ಲಿ 10,000 ಕಳೆದ್ರೆ ಉಳಿಯುವಂಥದ್ದು ಎಷ್ಟು? 16 ಮೈನಸ್ 10, 6,000 ಶೇರ್ಸ್. ನೆನ್ಪಿಟ್ಕೊಳ್ಳಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಹೇಗೆ ಅಂತಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡಿಂದ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕಳಿಬೇಕು. 16,000ದಲ್ಲಿ 10,000 ಕಳೆದ್ರೆ 6,000. ಈ 6,000ನ್ನು ರಾಮ್ ಮತ್ತು ರಹೀಮ್ ಮತ್ತು ರಾಲ್ಫಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಂದರೆ, ಈಗ 2 ಥರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಪರ್ಸಂಟೇಜ್ ವೈಸ್ ಬೇಕಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಇಲ್ಲ ಅಂತಂದರೆ ಇದನ್ನು ರೇಷಿಯೋ ಮಾಡ್ಕೊಳ್ಬೋದು. ಇದನ್ನು ರೇಷಿಯೋ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 10:6:4. ಸಿಂಪ್ಲಿಫೈ ಮಾಡಿದ್ರೆ 5:3:2. ಈ 6,000 ಬಂದಿರೋಂಥ ರೇಷಿಯೋವನ್ನು 6,000 ಇಂಟು 5:3:2. 5:3:2 ಹೇಗೆ ಬಂತು ಅಂತಂದರೆ, ಇದನ್ನು ರೇಷಿಯೋ ಮಾಡಿಕೊಂಡಾಗ ನೋಡಿ, 3 zeros ಬಿಟ್ಟು ಬರ್ಕೊಂಡಾಗ 10:6:4 ಆಗುತ್ತೆ. 2 5ಲಿ 10, 2 3ಲಿ 6, 2 2ಲಿ 4, 5:3:2 ಆಗುತ್ತೆ. ಸೊ ಆ 5:3:2 ರೇಷಿಯೋದಲ್ಲಿ ಹಂಚಬೇಕು. 5/10, 3/10, 2/10. 10 ಹೇಗೆ ಬರುತ್ತೆ? 5 ಪ್ಲಸ್ 3 ಪ್ಲಸ್ 2. 6,000 ಇಂಟು 5 ಡಿವೈಡೆಡ್ ಬೈ 10 ಮಾಡಿದಾಗ 6,000 ಇಂಟು 5 ಡಿವೈಡೆಡ್ ಬೈ 10, ಆನ್ಸರ್ 3,000. ನೆಕ್ಸ್ಟ್ 6,000 ಇಂಟು 3/10 ಮಾಡಿದಾಗ ಆನ್ಸರ್ 1,800. ನೆಕ್ಸ್ಟ್
6000 ಇಂಟು 2/10 ಮಾಡಿದಾಗ ಆನ್ಸರ್ 1200. ಇದನ್ನು ಇನ್ನೂ ಒಂಥರ ಮಾಡ್ಬೋದು, 6000 ಇಂಟು ಪರ್ಸೆಂಟೇಜ್. 6000 ಇಂಟು ಪರ್ಸೆಂಟೇಜ್ ಎಷ್ಟು? 50. 6 5 30, ನೆಕ್ಸ್ಟ್ 6 3 18, ನೆಕ್ಸ್ಟ್ 6 2 12. ಪರ್ಸೆಂಟೇಜ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅದೇ ಥರನೇ, ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅದೇ ಥರನೇ. ಬಟ್ ಎಲ್ಲ ಪ್ರಾಬ್ಲಮ್ನಲ್ಲಿ ರೇಷಿಯೋ ವೈಸ್ ಮಾಡ್ತಿರೋದ್ರಿಂದ ನಾನು ಈ ಪ್ರಾಬ್ಲಮನ್ನು ನಿಮಗೆ ರೇಷಿಯೋ ವೈಸೇ ಮಾಡೋದು ಹೇಳಿದ್ದೀನಿ. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 10,000 ಮೈನಸ್ 3,000 7,000, ನೆಕ್ಸ್ಟ್ 6,000 ಮೈನಸ್ 1,800 ಬ್ಯಾಲೆನ್ಸ್ 4,200, ನೆಕ್ಸ್ಟ್ 4,000 ಮೈನಸ್ 1,200 ಬ್ಯಾಲೆನ್ಸ್ 2,800, ನೆಕ್ಸ್ಟ್ 20,000 ಮೈನಸ್ 6,000 14,000. ಅಲ್ಲಿಗೆ ಎಗೇನ್ ಮತ್ತೆ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕಳಿಬೇಕು. 7,000 ಮೈನಸ್ 4,500 ಆನ್ಸರ್ 2,500 ಫಾರ್ ರಾಮ್. ನೆಕ್ಸ್ಟ್ 4,200 ಮೈನಸ್ 3,000 ಅಂತಂದರೆ ಆನ್ಸರ್ 1,200. ನೆಕ್ಸ್ಟ್ 2,800 ಮೈನಸ್ 2,500 ಆನ್ಸರ್ 300. 14,000 ಮೈನಸ್ 10,000 ಆನ್ಸರ್ 4,000. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 2.5 ಪ್ಲಸ್ 1 200 300 ಅಂತಂದರೆ 1.5, 2.5 1.5 ಆನ್ಸರ್ 4,000. ಸೊ ನೆಕ್ಸ್ಟ್ ಬರುವಂಥ ಸ್ಟೆಪ್ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಫಾರ್ಮೇಟ್ ಹೇಳಿದ್ದೆ. ನೆಕ್ಸ್ಟ್ ಬರುವಂಥ ಸ್ಟೆಪ್ ಲೆಸ್ ಸರ್ಪ್ಲಸ್ ಇಫ್ ಎನಿ. ಇಫ್ ಎನಿ ಅಂದರೆ ಕ್ವಶನಲ್ಲಿ ಬಂದರೆ ಮಾತ್ರ. ಕ್ವಶನಲ್ಲಿ ಹೇಗೆ ಬರುತ್ತೆ ಅಂತಂದರೆ ನೋಡಿ, ಮೂರನ್ನು ಲೆಸ್ ಮಾಡಿದಾಗ ನಾವೀಗ ಫಸ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಲೆಸ್ ಮಾಡಿದ್ವಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಲೆಸ್ ಮಾಡಿದ್ವಿ, ಎಲ್ಲದೂ ಪಾಸಿಟಿವೇ ಬಂದಿದೆ. ಒಂದು ವೇಳೆ ನೆಗೆಟಿವ್ ಬಂದರೆ ಮಾತ್ರ ರಾಮ್ ಅಥವಾ ರಹೀಮ್ ಅಥವಾ ರಾಲ್ ಮೂರಲ್ಲಿ ಯಾರಿಗೆ ಬೇಕಾದರೂ ನೆಗೆಟಿವ್ ಬರ್ಬೋದು. ನೆಗೆಟಿವ್ ಬಂದರೆ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ನೆಗೆಟಿವ್ ಬಂದರೆ ಮಾತ್ರ ಈ ಲೆಸ್ ಸರ್ಪ್ಲಸ್ ಅನ್ನು ಬರೀಬೇಕು. ಈ ಪ್ರಾಬ್ಲಮಲ್ಲಿ ನೆಗೆಟಿವ್ ಬರಲ್ಲ. ಸೊ ಹಾಗಾಗಿ ನಾನು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ದೀನಿ. ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ಈ ಪ್ರಾಬ್ಲಮ್ನಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಕೊಡಲಿಲ್ಲ. ಸೊ ಫರ್ಮ್ ಅಂಡರ್ ರೈಟಿಂಗ್ ನಿಲ್. ಸರ್ಪ್ಲಸ್ ಏನಕ್ಕೆ ಬರ್ದಿಲ್ಲ ಅಂತಂದರೆ ಈ ಪ್ರಾಬ್ಲಮಲ್ಲಿ ನೆಗೆಟಿವ್ ಇಲ್ಲ, ಹಾಗಾಗಿ ಸರ್ಪ್ಲಸ್ ಬರ್ದಿಲ್ಲ. ಫರ್ಮ್ ಅಂಡರ್ ರೈಟಿಂಗ್ ಏನಕ್ಕೆ ಬರ್ದಿಲ್ಲ ಅಂದರೆ ಕ್ವಶನಲ್ಲಿ ಕೊಡಲಿಲ್ಲ. ಫೈನಲ್ ಆನ್ಸರ್ ಎಷ್ಟು? ನೆಟ್ ಲಯಬಿಲಿಟಿ 2,500, 1,200, 300, ಟೋಟಲ್ 4,000. ಫರ್ಮ್ ಅಂಡರ್ ರೈಟಿಂಗ್ ಕೊಡಲಿಲ್ಲ, ಹಾಗಾಗಿ ಆ್ಯಡ್ ಮಾಡಲಿಕ್ಕೆ ಏನೂ ಇಲ್ಲ. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.